ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಹಾಸನ ಟ್ರ್ಯಾಕು. ಹಾಸನದಲ್ಲಿ ಎರಡಿದೆ, ಶಾಂತಿಗ್ರಾಮ ಮತ್ತು ಗೌರ್ಮೆಂಟ್ ಟ್ರ್ಯಾಕ್ ಇದೆ. ನಾನು ತೋರಿಸ್ತಾ ಇರೋದು ನಿಮಗೆ ಗೌರ್ಮೆಂಟ್ ಟ್ರ್ಯಾಕು, ಓಕೆನಾ. ಈ ವಿಡಿಯೋ ಹೆಚ್ಚು ಕಮ್ಮಿ ಒಂದು 10 ನಿಮಿಷದ ವಿಡಿಯೋ ಆಗ್ಬೋದು ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂತಂದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳಿರುತ್ತೆ. ನಾನು ಅದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳಬೇಕು ಅಂದರೆ, ನಿಮಗೂ ಅರ್ಥ ಆಗಬೇಕು ಅಂದರೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಮತ್ತು ಯಾರ ಚಾನಲ್ಗೆ ಹೊಸಬ್ರಾಗಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಏನಿದೆಯಲ್ಲ ಗೌರ್ಮೆಂಟ್ ಹಾಸನ್ ಟ್ರ್ಯಾಕು, ಇದರಲ್ಲಿ ಫೀಸ್ ಬಂದ್ಬಿಟ್ಟು 5,950 ರೂಪಾಯಿ ಇರುತ್ತೆ. 5,950 ರೂಪಾಯಿನಲ್ಲಿ ನಿಮಗೆ 3 ಟೈಮ್ ಊಟ ಮತ್ತು ಉಳ್ಕೊಳ್ಳೋವಂಥ ವ್ಯವಸ್ಥೆ ಎಲ್ಲ ಸೇರಿ 5,950 ರೂಪಾಯಿ ಇರುತ್ತೆ. ಇಲ್ಲಿ ಬಂದು ನೀವು ಒಂದು ಅಪ್ಲಿಕೇಶನ್ ತೊಗೋಬೇಕು. ಅಪ್ಲಿಕೇಶನ್ ತೊಗೊಂಡು ಇಲ್ಲಿ ಹಾಸನಲ್ಲೇ ಒಂದು ಸೆಂಟ್ರಲ್ ಹೆಡ್ ಆಫೀಸ್ ಇದೆ, ಅಲ್ಲಿ ಹೋಗಿ ನೀವು ಅಮೌಂಟ್ ಕಟ್ಬಿಟ್ಟು ಬಂದರೆ ಇಲ್ಲಿ ನಿಮಗೆ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾರೆ. ನೋಡಿ ಸ್ನೇಹಿತರೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಾಸನಲ್ಲಿ 2 ಟ್ರ್ಯಾಕ್ ಇದೆ. ಒಂದು ಶಾಂತಿಗ್ರಾಮ, ಅದು ಪ್ರೈವೇಟ್ ಟ್ರ್ಯಾಕು. ಇದು ನಾನೇನು ತೋರಿಸ್ತಾ ಇದ್ದೀನಿ, ಇದು ಹಾಸನ್ ಸಿಟಿಯಲ್ಲೇ ಇದೆ. ನಂದಿನಿ ಹಾಲಿನ ಡೈರಿ ಇದೆಯಲ್ಲ, ಡೈರಿ ಸರ್ಕಲಲ್ಲೇ ಇದೆ. ಇದು ಗೌರ್ಮೆಂಟ್ ಟ್ರ್ಯಾಕ್. ನಾನು ಇವಾಗ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡಿ. ಶಾಂತಿಗ್ರಾಮದ ಎಪಿಸೋಡು ಇನ್ನೊಂದು ಸಪ್ರೇಟಾಗಿ ಮಾಡ್ತೀನಿ, ಅದು ಕೂಡ ಹಾಸನಿಂದ ಸ್ವಲ್ಪ ದೂರ ಇದೆ. ಬಟ್ ಇದು ನಾನೇನು ತೋರಿಸ್ತಾ ಇರೋದು, ಇದು ಹಾಸನ್ ಸಿಟಿಯಲ್ಲೇ ಇರೋವಂಥದ್ದು KSRTC ಗೌರ್ಮೆಂಟ್ ಟ್ರ್ಯಾಕು. ನೋಡಿ ಸ್ನೇಹಿತರೆ, ಇಲ್ಲೇನು ನೋಡ್ತಿರಲ್ಲ, ಇದು ಹಾಸನಲ್ಲಿರುವಂಥ ರಿವರ್ಸ್ ಎಸ್ ಟ್ರ್ಯಾಕು. ಈ ಟ್ರ್ಯಾಕಿಗೆ ನಿಮಗೆ 7 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ಎಕ್ಸಾಮಲ್ಲಿ. ಈ ಟ್ರ್ಯಾಕು ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ 3 ನಿಮಿಷ ಟೈಮ್ ಇರುತ್ತೆ. 3 ನಿಮಿಷ ದಾಟಿದ ಮೇಲೆ ಪ್ರತಿ 30 ಸೆಕೆಂಡ್ಗೆ 1 ಮಾರ್ಕ್ಸು ನಿಮಗೆ ಕಟ್ಟಾಗ್ತಾ ಇರುತ್ತೆ. ಈ ಟ್ರ್ಯಾಕ್ ನೀವೇನಾದರೂ ಕಂಪ್ಲೀಟ್ ಮಾಡೋಕ್ಕೆ 5 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿ ಅಂಕಗಳು ಕೊಡಲ್ಲ. 1 ಪೋಲ್ ಬಿದ್ದರೆ 1 ಮಾರ್ಕ್ಸ್ ನಿಮಗೆ ಕಟ್ಟಾಗುತ್ತೆ. ನೋಡಿ ಸ್ನೇಹಿತರೆ, ನನಗಂತೂ ಈ ಹಾಸನ ಟ್ರ್ಯಾಕು ತುಂಬ ಇಷ್ಟ ಆಯಿತು ನನಗೆ. ಯಾಕಂದರೆ ಫುಲ್ಲು ಕಾಂಕ್ರೀಟ್ ರೋಡ್ ಇದೆ, ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಯಾರ್ಯಾರು ಹಾಸನ ಟ್ರ್ಯಾಕು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ನೋಡಿ ನಿಮಗೆಲ್ಲರಿಗೂ ಬೀಳುವಂಥದ್ದು ಇದೇ ಟ್ರ್ಯಾಕಲ್ಲೇ. ಇವಾಗ ಸೆನ್ಸಾರ್ ಮಾಡೋಕ್ಕೆ ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸನೂ ಮಾಡ್ತಾಯಿದ್ದಾರೆ, ಸೆನ್ಸಾರ್ ಫಿಟ್ ಮಾಡುವಂಥದ್ದು. ಬಟ್ ಇನ್ನು ಸೋಮವಾರದಿಂದ ಇನ್ನೂ 1 ವಾರ ಟ್ರೈನಿಂಗ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೂ ನೀವು ಯಾರಾದರೂ ಹಾಸನ ಟ್ರ್ಯಾಕು ಸೆಲೆಕ್ಟ್ ಮಾಡ್ಕೊಂಡವರು ಇನ್ನೂ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡಿಲ್ಲ ಅಂದರೆ ನೋಡಿ, ಹಾಸನ ಟ್ರ್ಯಾಕು ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ಇನ್ನೊಂದು ವಾರ ಇರುತ್ತಂತ ಹೇಳ್ತಿದ್ದಾರೆ. ನಾನು ಅವ್ರ ನಂಬರು, ಕಾಂಟ್ಯಾಕ್ಟ್ ನಂಬರು, ಲೊಕೇಶನು ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ಸೌತ್ ಕರ್ನಾಟಕದವ್ರಾಗಿದ್ದರೆ ಆದಷ್ಟು ಬೇಗ ನೀವು ಹಾಸನ ಟ್ರ್ಯಾಕಲ್ಲಿ ಬಂದು ನೀವು ಹಾಸನ ಟ್ರ್ಯಾಕಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರಲ್ಲ, ಇದು ಹಾಸನಲ್ಲಿರುವಂಥ 8 ಟ್ರ್ಯಾಕು, 8 ಟ್ರ್ಯಾಕು ಅಂತ ಹೇಳ್ತಾರೆ. ಈ ಟ್ರ್ಯಾಕು ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ 1 ನಿಮಿಷ ಟೈಮ್ ಇರುತ್ತೆ. 1 ನಿಮಿಷಕ್ಕಿಂತ ಏನಾದರೂ ಜಾಸ್ತಿ ನೀವು ಏನಾದರೂ ಟೈಮ್ ತೊಗೊಂಡ್ರೆ ಪ್ರತಿ 30 ಸೆಕೆಂಡ್ಗೆ 1 ಮಾರ್ಕ್ಸು ಕಟ್ಟಾಗ್ತಾ ಇರುತ್ತೆ. ಈ 8 ಟ್ರ್ಯಾಕು ನೀವು ಕಂಪ್ಲೀಟ್ ಮಾಡೋಕ್ಕೆ ಏನಾದರೂ 3 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಏನಾದರೂ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಅಂಕಗಳು ಸಿಗೋದಿಲ್ಲ. 1 ಪೋಲ್ ಏನಾದರೂ ಬಿದ್ದರೆ 1 ಮಾರ್ಕ್ಸು ಕಟ್ಟಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಇದೆ, ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರದ್ದು ಡೀಟೇಲ್ಸ್ ಎಲ್ಲನೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಒಂದು ಸತಿ ಚೆಕ್ ಮಾಡ್ಕೋಬೋದು, ಓಕೆನಾ. ನೋಡಿ ಸ್ನೇಹಿತರೆ, ನೀವು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ಕೊಂಡವರು ಯಾರು ಹಾಸನ್ ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ನೋಡಿ ಅವ್ರಿಗೆ ಇನ್ನೂ ಚಾನ್ಸ್ ಇದೆ. ನೀವು ಹಾಸನ್ ಟ್ರ್ಯಾಕಲ್ಲಿ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೋಬೋದು. ಅಟ್ ಪ್ರೆಸೆಂಟು ಕೂಡ ಇನ್ನೂ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಸ್ಟಾಪ್ ಮಾಡಿಲ್ಲ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಇಲ್ಲಿಗೆ ನೀವು ಹೇಗೆ ಈ ಹಾಸನ್ ಟ್ರ್ಯಾಕಿಗೆ ನೀವು ಹೇಗೆ ರೀಚ್ ಆಗಬೇಕು ಅನ್ನೋದ್ರದ್ದೊಂದು ಲೊಕೇಶನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀನಿ, ಒಂದು 3-4 ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರು ಕೊಡ್ತೀನಿ. ಮತ್ತು ನಿಮಗೆ ಲೊಕೇಶನ್ನು ಕೂಡ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಸನ್ ಸಿಟಿಯಲ್ಲೇ ಇದೆ ಇದು. ಹಾಸನ್ಗೆ ಬಂದರೆ ಸಾಕು. ನೀವು ಹಾಸನ್ಗೆ ಬಂದರೆ ನೀವು ಯಾರಾದರೂ ಬಸ್ ಸ್ಟಾಪ್ ಹೊರಗಡೆ ಬಂದುಬಿಟ್ಟು ನೀವು ಆಟೋದವ್ರಿಗೆ ಕೇಳಿದ್ರು ಸಾಕು, ನಿಮಗೆ ಕರ್ಕೊಂಬಂದುಬಿಡ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲೇನು ನೋಡ್ತಿರಲ್ಲ, ಇದು ರಿವರ್ಸ್ ಎಲ್ ಪಾರ್ಕಿಂಗು. ಇದು ನಾವು ಮಿರರ್ ನೋಡಿ ಹೊಡಿಬೇಕಾಗತ್ತೆ. ಹುಮ್ನಾಬಾದಲ್ಲಿ ನಾವು ಕತ್ತು ಹೊರಗಡೆ ಹಾಕಿ ರೈಟ್ ಸೈಡಲ್ಲಿ ಎಲ್ಲ ಹೊಡಿಬೇಕಾಗುತ್ತೆ. ಬಟ್ ಇಲ್ಲಿ ಹಾಸನಲ್ಲಿರೋದು ಲೆಫ್ಟ್ ಎಲ್ಲು ರಿವರ್ಸ್ ಪಾರ್ಕಿಂಗು. ಸುಮಾರು ಜನ ಇದಕ್ಕೋಸ್ಕರನೇ ಟೆನ್ಷನ್ ಆಗ್ತಿದ್ರು. ಬಟ್ ಇಲ್ಲಿ ಟ್ರೈನಿಂಗ್ ತೊಗೊಂಡವ್ರು ಹೇಳ್ತಾರೆ, ಇಲ್ಲಿ ಕೆಳಗಡೆ ಏನು ಲೈನ್ ಹಾಕಿದ್ದಾರೆ ನೋಡಿ, ಆ ಲೈನಲ್ಲಿ ಕರೆಕ್ಟಾಗಿ ನಾವು ಹೋದರೆ 1 ನಿಮಿಷದೊಳಗಡೆ ಏನು 1 ಪೋಲು ಬೀಳಲ್ಲ ಸರ್, ಆರಾಮಾಗಿ ಪಾಸ್ ಮಾಡ್ಬೋದು ಅಂತ ಹೇಳ್ತಾರೆ. ನೋಡಿ ಎಷ್ಟು ಈಜಿಯಾಗಿದೆ. ನೋಡಿ ಇಲ್ಲಿ ಬಂದರೆ ನೀವು ಇದೊಂದು ಚೂರು ಚೆನ್ನಾಗಿ ಪರ್ಫೆಕ್ಟಾಗಿ ಆರಾಮಾಗಿ ಹೊಡಿಬೋದು ಎಲ್ಲು. ಸ್ನೇಹಿತರೆ, ಇಲ್ಲಿ ಬರೀ ಲೆಫ್ಟ್ ಎಲ್ಲಿ ಟ್ರ್ಯಾಕ್ ಮಾತ್ರ ಟ್ರೈನಿಂಗ್ ಕೊಡಲ್ಲ. ನೀವು ರೈಟಲ್ಲಿ ಏನು ಹುಮ್ನಾಬಾದ್ ಟ್ರ್ಯಾಕ್ ತೊಗೊಂಡವ್ರು ಇರ್ತೀರಲ್ಲ,
ಸೊ ಅವ್ರಿಗೆ ನೀವು ರೈಟ್ ರಿವರ್ಸ್ ಎಲ್ ಟ್ರ್ಯಾಕು ಕೂಡ ನಿಮಗೆ ಪರ್ಫೆಕ್ಟಾಗಿ ಮಾಡಿಸ್ತಾರೆ. ರೈಟ್ ಎಲ್ಲು ಟ್ರ್ಯಾಕು ಟ್ರೈನಿಂಗ್ ಕೊಡ್ತಾರೆ, ಲೆಫ್ಟ್ ಎಲ್ಲು ಟ್ರ್ಯಾಕು ಎರಡೂ ಟ್ರೈನಿಂಗ್ ಕೊಡ್ತಾರೆ. ಇವಾಗ ನಾನು ಹಗರಿ ಬೊಮ್ಮನಹಳ್ಳಿ ಟ್ರ್ಯಾಕ್ ಹೊಡಿಯೋದಲ್ಲೂ ತೋರಿಸಿದೆ. ಅದು ತುಂಬ ಇಲ್ಲಿ ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದರೆ ರೈಟ್ ಎಲ್ಲು ಟ್ರ್ಯಾಕ್ ಹೊಡಿಬೋದು, ಲೆಫ್ಟ್ ಎಲ್ ಟ್ರ್ಯಾಕ್ ಹೊಡಿಬೋದು ಅಂತ ಹೇಳಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ, ನೀವು ರೈಟ್ ಎಲ್ಲು ಟ್ರ್ಯಾಕು ಕೂಡ ಟ್ರೈನಿಂಗ್ ತೊಗೋಬೋದು, ಲೆಫ್ಟ್ ಎಲ್ ಟ್ರ್ಯಾಕ್ ಕೂಡ ಟ್ರೈನಿಂಗ್ ತೊಗೋಬೋದು. ಸ್ನೇಹಿತರೆ, ಈ ಲೆಫ್ಟ್ ಎಲ್ ಟ್ರ್ಯಾಕಿಗೆ ಬಂದ್ಬಿಟ್ಟು ಟೋಟಲ್ 6 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. 1 ನಿಮಿಷ ಟೈಮ್ ಇರುತ್ತೆ. 1 ನಿಮಿಷಕ್ಕಿಂತ ಏನಾದರೂ ನೀವು 30 ಸೆಕೆಂಡ್ಸ್ ಎಕ್ಸ್ಟ್ರಾ ತೊಗೊಂಡ್ರೆ ಎವ್ರಿ 30 ಸೆಕೆಂಡ್ಸ್ಗೆ ನಿಮಗೆ 1 ಮಾರ್ಕ್ಸ್ ಕಟ್ ಆಗ್ತಾ ಇರುತ್ತೆ. 1 ಪೋಲ್ ಬಿದ್ದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಈ ಟ್ರ್ಯಾಕ್ ಕಂಪ್ಲೀಟ್ ಮಾಡೋಕ್ಕೆ ಏನಾದರೂ ನೀವು 3 ನಿಮಿಷಕ್ಕಿಂತ ಜಾಸ್ತಿ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಅಂಕಗಳು ಸಿಗುವುದಿಲ್ಲ. ಸೊ ನೋಡಿ ಸ್ನೇಹಿತರೆ, ಇಲ್ಲೇನು ಹೊಡಿತಿದ್ದಾರಲ್ಲ, ಇವರು ಹಾಸನಲ್ಲಿರುವಂಥ ಎಲ್ ಟ್ರ್ಯಾಕ್ ಹೊಡಿತಾ ಇದ್ದಾರೆ. ಕರೆಕ್ಟಾಗಿ ಲೈನ್ ಹಾಕಿದ್ದಾರೆ. ಆ ಲೈನು ನೋಡಿಕೊಂಡೇ ನಾವು ಮಿರರ್ ನೋಡಿಲ್ಲ ಅಂದರೂ ಪರವಾಗಿಲ್ಲ, ನಾವು ರೈಟ್ ಸೈಡಿಗೆ ಕತ್ತು ಹೊರಗಡೆ ಹಾಕಿ ಆ ಲೈನು ನೋಡ್ಕೊಂಡು ಪಾಸ್ ಮಾಡಿದ್ರು ಕೂಡ ಆರಾಮಾಗಿ ಪಾಸ್ ಆಗುತ್ತೆ. ನೀವು ಹಾಸನಲ್ಲಿರುವಂಥ ಲೆಫ್ಟು ಎಲ್ ಟ್ರ್ಯಾಕ್ ಬಗ್ಗೆ ಯಾರು ಗೊಂದಲಕ್ಕೊಳಗಾಗಬೇಡಿ, ತುಂಬ ಆರಾಮಾಗಿ ಈಸಿಯಾಗಿ ಹೊಡಿಬೋದು. ಸೊ ನೋಡಿ ಸ್ನೇಹಿತರೆ, ಇಲ್ಲೇನು ನೋಡ್ತಾ ಇರಲ್ಲ, ಇದು ಅಪ್ಗ್ರೇಡೆಂಟು ಅಂತಾರೆ ಮತ್ತು ರ್ಯಾಂಪು ಅಂತಾರೆ. ಇದು ಬಂದು ಹಾಸನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹೈಟ್ ಇದೆ. ಸೊ ನಾವು ಹುಮ್ನಾಬಾದಲ್ಲಿ ತುಂಬ ಒಂದು ಸ್ವಲ್ಪ ಮೀಡಿಯಮ್ ಆಗಿದೆ, ತೊಂದರೆ ಇಲ್ಲ. ಬಟ್ ಇಲ್ಲಿ ಹಾಸನಲ್ಲಿ ತುಂಬ ಹೈಟ್ ಆಗಿದೆ, ಎತ್ತರವಾಗಿದೆ ಅಂತ ಹೇಳ್ತಾರೆ. ಅದು ನಿಜಾನೂ ಕೂಡ. ಇಲ್ಲಿ ಹಾಸನ್ ಟ್ರ್ಯಾಕಲ್ಲಿ ಒಂದು ಸ್ವಲ್ಪ ಎತ್ತರ ಇದೆ, ಬಟ್ ಆರಾಮಾಗಿ ಹೊಡಿಬೋದು. ನಮಗೆ ಚೆನ್ನಾಗಿರೋ ಹೊಸ ಗಾಡಿಗಳೇ ಕೊಡ್ತಾರೆ, ಟಾಟಾ, ಅಶೋಕ್ ಲೇಲ್ಯಾಂಡು, ಐಚರು. ನನಗನ್ನಿಸ್ಮಟ್ಟಿಗೆ ಏನು ತೊಂದರೆ ಇಲ್ಲ, ಯಾಕಂದರೆ ರೋಡು ತುಂಬ ಚೆನ್ನಾಗಿದೆ, ಕಾಂಕ್ರೀಟ್ ರೋಡು, ಹಾಗಾಗಿ ಆರಾಮಾಗಿ ಹೊಡಿಬೋದು. ಸೊ ಸ್ನೇಹಿತರೆ, ಇದಕ್ಕೆ ಬಂದು 5 ಮಾರ್ಕ್ಸ್ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ. ಇದಕ್ಕೆ ಯಾವುದೇ ರೀತಿಯಾದಂಥ ಟೈಮಿಂಗ್ಸ್ ಇರಲ್ಲ ನಿಮಗೆ. ಅಪ್ಪಲ್ಲಿ ತೊಗೊಂಬಂದು ನೀವು ಗಾಡಿ ನ್ಯೂಟ್ರಲ್ ಮಾಡಿ ಆಫ್ ಮಾಡಿಸಿ ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಮೂವ್ ಮಾಡಬೇಕು. ಟೈಮಿಂಗ್ಸ್ ಏನೂ ಇರಲ್ಲ. ಇದಕ್ಕೆ ಬಂದ್ಬಿಟ್ಟು 5 ಮಾರ್ಕ್ಸ್ ಇರುತ್ತೆ. 4 ಇಂಚುವರೆಗೂ ನೀವೇನಾದರೂ ಹಿಂದಕ್ಕೆ ಬಿಟ್ಟರೆ ಗಾಡಿ 1 ಮಾರ್ಕ್ಸ್ ಕಟ್ಟಾಗುತ್ತೆ. ಟೋಟಲಾಗಿ ನೀವು 16 ಇಂಚಿಗಿಂತ ಜಾಸ್ತಿ ಏನಾದರೂ ಹಿಂದಕ್ಕೆ ಬಂದರೆ ನಿಮಗೆ 0 ಮಾರ್ಕ್ಸ್ ಆಗುತ್ತೆ. ಸ್ನೇಹಿತರೆ, ಪ್ರತಿಯೊಂದು ನಾನು ಏನು ತೋರಿಸ್ತಿದ್ದೀನಲ್ಲ ಟ್ರ್ಯಾಕ್ಗಳು, ಎಲ್ಲ ಟ್ರ್ಯಾಕ್ಗಳು 2 ಸತಿ ಕೊಡ್ತಾರೆ ನಿಮಗೆ. ಎಲ್ 2 ಸತಿ ಕೊಡ್ತಾರೆ, ಎಸ್ 2 ಸತಿ ಕೊಡ್ತಾರೆ, ಅಪ್ 2 ಸತಿ ಕೊಡ್ತಾರೆ. ನಾನು ಇಲ್ಲಿವರೆಗೂ ಏನು ಹೇಳಿದ್ದೀನಿ ಸ್ನೇಹಿತರೆ, ಎಲ್ಲನೂ ಮಾರ್ಕ್ಸ್ನ ನೀವು ಅದನ್ನು ಡಬಲ್ ಮಾಡಿಕೊಂಡ್ರೆ 50 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ. ಅದರಲ್ಲಿ ನೀವು ಮಿನಿಮಮ್ 25 ಅಂತ ತೊಗೊಳ್ಳೇಬೇಕು ಪಾಸ್ ಆಗೋಕ್ಕೆ. ಬಟ್ 25 ತೊಗೊಂಡ್ರೆ ನಿಮಗೆ ಜಾಬ್ ಆಗುತ್ತೆ ಅಂತಲ್ಲ, ಅದು ನಿಮಗೆ ಕ್ಯಾಸ್ಟ್ ಕ್ಯಾಟಗರಿ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಸ್ನೇಹಿತರೆ, ವಿಡಿಯೋ ಬಗ್ಗೆ ಹೇಗೆ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಬಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಥರ ಮಾಹಿತಿಗಳು ಗೊತ್ತಿಲ್ಲ ಅಂದರೆ ದಯವಿಟ್ಟು ಅವ್ರಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಸ್ನೇಹಿತರೆ, ಇದೇ ಹಾಸನ ಹತ್ರ ಒಂದು ಶಾಂತಿಗ್ರಾಮ ಅಂತ ಒಂದು ಟ್ರ್ಯಾಕ್ ಇದೆ. ಆ ಶಾಂತಿಗ್ರಾಮ ಟ್ರ್ಯಾಕ್ಗೂ ಕೂಡ ಹೋಗಿ ಅದು ಕೂಡ ಟ್ರ್ಯಾಕು ವಿಡಿಯೋ ಮಾಡ್ತೀನಿ. ಮತ್ತು ಚಿಕ್ಕಮಂಗ್ಳೂರಲ್ಲಿ ಒಂದು ಕೂಡ ಟ್ರ್ಯಾಕ್ ಇದೆ, ಚಿಕ್ಕಮಂಗ್ಳೂರು ಟ್ರ್ಯಾಕು ಕೂಡ ವಿಡಿಯೋ ಮಾಡ್ತೀನಿ. ಮತ್ತು ಕನಕಪುರ ಟ್ರ್ಯಾಕ್ಗೂ ಕೂಡ ಇನ್ನೊಂದು ಸತಿ ವಿಸಿಟ್ ಮಾಡಿ ಕನಕಪುರ ಟ್ರ್ಯಾಕ್ ವಿಡಿಯೋನೂ ಕೂಡ ಮಾಡ್ತೀನಿ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ನೋಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ, ಮರಿದೇನೆ. ನೋಡಿ ಸ್ನೇಹಿತರೆ, ಈ ಹಾಸನ್ ಟ್ರ್ಯಾಕಲ್ಲಿ ನಾಳೆ ಸೋಮವಾರ ಲಾಸ್ಟ್ ಅಂತೆ ಅಡ್ಮಿಷನ್ ಮಾಡ್ಕೊಳ್ಳೋದು. ಅದಕ್ಕೆ ಹೇಳ್ತಿರೋದು, ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.